ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇದೇನಪ್ಪ ಇವತ್ತು ಟೆಂಪಲ್ ತೋರಿಸ್ತಾ ಇದ್ದೀರಾ ಅಂತ ಅನ್ಕೋಬೇಡಿ. ನಾನು ಬಂದು 2 ಡೇಸ್ ಇರಲಿಲ್ಲ. ತಮಿಳ್ನಾಡು ಇದು ತಿರುವಣ್ಣಾಮಲೈ ಟೆಂಪಲ್ಲು. ಅಲ್ಲಿ ಬಂದು ನಾವು ಇದು 8 ಲಿಂಗ ಇರುತ್ತಲ್ಲ ಅದನ್ನು ನೋಡಬೇಕು ಅಂತ ಹೇಳಿದ್ರು. ಆ್ಯಕ್ಚುಲಿ ಅಲ್ಲಿ ಹುಣ್ಮೆಗೆ ಹೋದರೆ ತುಂಬ ಒಳ್ಳೆಯದಂತೆ. ಬಟ್ ನಮಗೆ ಹುಣ್ಮೆಗೆ ಹೋಗೋಕ್ಕಾಗಲ್ಲ. ಫಸ್ಟ್ ಟೈಮ್ ಹೋಗಿರೋದ್ರಿಂದ ಮುಂಚೆನೇ ಒಂದ್ಸರಿ ಹೋಗಿ ಬರೋಣ ಅಂತ ಹೋದೋ. ಅದರಲ್ಲೂ ಅಲ್ಲಿ ಏನು ವಿಶೇಷ ಅಂದರೆ ಪಾದಯಾತ್ರೆ ಮಾಡಿ 8 ಲಿಂಗಗಳನ್ನ ದರ್ಶನ ಮಾಡ್ತಾರೆ. ನಾವು ಈ ಸರಿ ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಾನು ಬಂದು ಆಟೋದಲ್ಲಿ ನಾವು ಹೋಗಿ ಲಿಂಗ ಪ್ರದಕ್ಷಿಣೆ ಮಾಡ್ಕೊಬಂದು. ನಾನು ಬಂದು ಮೊದಲನೇ ಲಿಂಗದ ಹತ್ರ ಹೋದಾಗ ತುಪ್ಪದ ದೀಪ ಹಚ್ಚಿದೆ. ಮತ್ತು ಕೊನೆಯ ಲಿಂಗ ಹತ್ರ ಬಂದ್ಬಿಟ್ಟು ತುಪ್ಪದ ದೀಪ ಹಚ್ಚಿ ಬಂದಿದ್ದು. ಆಲ್ಮೋಸ್ಟ್ ಒಂದು 15 ಕಿಲೋಮೀಟ್ರ್ ಇರುತ್ತೆ. ಮುಂದಿನ ವರ್ಷದಿಂದ ಹೋಗಬೇಕು ಅಂದ್ಕೊಂಡಿದ್ದೀನಿ. ಹೋದರೆ ಪಾದಯಾತ್ರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ಬನ್ನಿ ರೆಸಿಪಿ ಹೇಗೆ ಮಾಡಿದ್ದೀನಿ ಮತ್ತು ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಬಂದು ದೋಸೆ ಮತ್ತು ಅಕ್ಕಿ ರೊಟ್ಟಿಗಿಂತೂ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಬಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದ್ರದ್ದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ನಾನು. ಜೀರಿಗೆ, ಕಡಲೆ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಖಾರಕ್ಕೆ ಹಸಿಮೆಣಸಿನ್ಕಾಯಿ ತೊಗೊಂಡಿರೋದು. ಕಡಲೆ ಬಂದು ನಾನು ಆಲ್ಮೋಸ್ಟ್ ನನ್ನ ಹಿಡೀಲಿ ಅರ್ಧ ಹಿಡಿಯಷ್ಟು ತೊಗೊಂಡಿದ್ದೀನಿ ಕೈಲಿ. ಜೀರಿಗೆ ಬಂದು 2 ಟೇಬಲ್ ಸ್ಪೂನು. ಒಂದು ಗೆಡ್ಡೆ ತೊಗೊಂಡಿದ್ದೀನಿ. 5 ರಿಂದ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಆದರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ ಗೋಲಿಗೆ ಹತ್ರ ತೊಗೊಂಡಿದ್ದೀನಿ ಚಿಕ್ಕದಾಗಿ. ಇಷ್ಟು ರುಬ್ಕೋತೀನಿ ಇವಾಗ. ನೆಕ್ಸ್ಟ್ ಒಗ್ಗರಣೆಗೆ ತೊಗೊಂಡಿರೋದು ಕಡಲೆಬೇಳೆ, ಸಾಸಿವೆ ಮತ್ತು ನಾನು ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಅಷ್ಟನ್ನು ಇದಿಷ್ಟು ಇದಕ್ಕೆ ತೊಗೊಂಡಿರೋದು ಒಗ್ಗರಣೆಗೆ. ಇದನ್ನು ನಾವು ಫಸ್ಟ್ ತೋರಿಸಿ ಬಂದು ಅದು ರುಬ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿರೋದು. ನಾವೀಗ ಒಂದು ತೊಗೊಂಡ್ರೆ ಅರ್ಧ ಭಾಗದಷ್ಟು ಕಡಲೆ ತೊಗೋಬೇಕು. ಅದಕ್ಕೆ ಅರ್ಧ ಬರೋಷ್ಟು ಕಡಲೆ ತೊಗೋಬೇಕು. ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ತೋರಿಸಿರ್ತಾರೆ. ಇವತ್ತು ಬೆಳಗ್ಗೆ ತಿಂಡಿ ರೊಟ್ಟಿ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ. ಅದು ರೊಟ್ಟಿಗೆ ಅಂತ ಈ ಚಟ್ನಿ ಮಾಡಿದೆ. ಇದು ಬಂದು ತೆಂಗಿನಕಾಯಿ ಹಸಿ ಚಟ್ನಿ ಅಂತ ಹೇಳಿ ತೋರಿಸೋಣ, ಇದು ಒಂದ್ಸರಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಮಾಡಿದೆ. ಆದರೆ ದೋಸೆಗೆ ಬಿಸಿ ದೋಸೆಗಂತೂ ಈ ಚಟ್ನಿ ಸೂಪರಾಗಿರುತ್ತೆ. ಒಗ್ಗರಣೆ ಹಾಕಬೇಕು ಅಂತ ಏನಿಲ್ಲ, ಬಟ್ ನಾನು ಸ್ವಲ್ಪ ಒಗ್ಗರಣೆ ಮಾಡಿದ್ದೀನಿ. ಗಟ್ಟಿ ಚಟ್ನಿ ಸಪ್ರೇಟ್ ಇಟ್ಟು ಮಿಕ್ಕಿದ್ದಕ್ಕೆ ಸ್ವಲ್ಪ ತೆಳು ಮಾಡಿ ನಾನು ಒಗ್ಗರಣೆ ಹಾಕಿದ್ದೀನಿ. ಮತ್ತು ದೇವಸ್ಥಾನ ತೋರಿಸಿದ್ದಾನೆ. ದೇವಸ್ಥಾನದ ಬಂದು ನಾನು ಅದು ತಿರುವಣ್ಣಾಮಲೈದು ತುಂಬಾ ಚೆನ್ನಾಗಿದೆ. ಯಾರಾದರೂ ಹೋಗಬೇಕು ಅಂದರೆ ಹೋಗಿ. ಫಸ್ಟ್ ಟೈಮ್ ಹೋಗ್ತೀನಿ ಅನ್ನೋದಾದರೆ ಯಾರಾದ್ರೂ ದಯವಿಟ್ಟು ಆಟೋದಲ್ಲಿ ಹೋಗಿ ಅಲ್ಲೆಲ್ಲ ತಿಳ್ಕೊಂಡು ಅದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಆಮೇಲೆ ನೀವು ಪಾದಯಾತ್ರೆಗೆ ಹೋದರೆ ತುಂಬ ಒಳ್ಳೆಯದು ಅನಿಸುತ್ತೆ. ನಮಗೇನು ಗೊತ್ತಿಲ್ಲದೆ ಹೋಗಿ ಸಡನ್ನಾಗಿ ನಾವು ಅದನ್ನು ಮಾಡಿ ಆಮೇಲೆ ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಹೋಗಿ ಫಸ್ಟ್ ಟೈಮ್ ಅಲ್ಲಿದೆಲ್ಲ ತಿಳ್ಕೊಂಡು ಮಾಡಿದರೆ ಒಳ್ಳೆಯದು. ನಾವು ತಿರುವಣ್ಣಾಮಲೈದು ಅದು ಮುಗಿಸ್ಕೊಂಡು ನೆಕ್ಸ್ಟು ಇದು ವೇಲೂರು ಗೋಲ್ಡನ್ ಟೆಂಪಲ್ಗೆ ಹೋದೋ. ಅದಂತೂ ತುಂಬಾ ಚೆನ್ನಾಗಿತ್ತು. ಅದು ಅಷ್ಟೇ, ಅಲ್ಲೆಲ್ಲ ಫೋಟೋ ತೆಗಿಯೋಕ್ಕೆಲ್ಲ ಪರ್ಮಿಷನ್ ಇಲ್ಲ. ಅದಕ್ಕೋಸ್ಕರ ನಾನು ಅಲ್ಲಿದ್ದು ಫೋಟೋ ಏನೂ ತಗೊಳ್ಳಿಲ್ಲ. ಈಗ ನಾನು ಬಂದು ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ತುಂಬ ಕೆಲಸ ಇತ್ತು ಅಲ್ಲಿಂದ ಬಂದು. ಅದಕ್ಕೆ ನಾನು ಫೇಸ್ ವಿಡಿಯೋ ಮಾಡಲಿಲ್ಲ ನಾನು. ಏಕೆಂದರೆ ತುಂಬ ಟಯರ್ಡ್ ಕೂಡ ಆಗಿತ್ತು ಮತ್ತು ಕೆಲಸನೂ ತುಂಬ ಇತ್ತು. ಮಾಮೂಲಿ ನನ್ನ ರೆಸಿಪಿ ಇವತ್ತು ಚಟ್ನಿ ಮಾಡಿದ್ನಲ್ಲ ಅಂತ ಇದನ್ನೇ ಹಾಕೋಣ ಅಂತ ಹಾಕಿದೆ. ಫೈನಲಿ ತುಂಬ ಚೆನ್ನಾಗಿದೆ. ಯಾರ್ಯಾರು ನೋಡ್ತಾ ಇದ್ದೀರಾ, ಇಷ್ಟ ಆದರೆ ದಯವಿಟ್ಟು ಟ್ರೈ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳೋದಕ್ಕಿಂತ ಕಾಮನಾಗಿ ಮಾಡ್ತೀವಿ ಎಲ್ಲರೂ ಅನ್ಕೋಬೋದು. ಬಟ್ ನಾನಿದು ಕೊತ್ತಂಬರಿ ಅದೇನು ಹಾಕ್ತೆ ಮಾಡಿರೋದು. ಬಟ್ ತುಂಬಾ ಚೆನ್ನಾಗಿತ್ತು. ರೊಟ್ಟಿಗಂತೂ ಸಖತ್ತಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.